ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡುವುದ ನೋಡಲರಿಯದೆ ಕೆಟ್ಟೆತ್ತಿ ಜಗವೆಲ್ಲ, ನೋಡುವುದ ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ. ಗುಹೇಶ್ವರ, ನಿಮ್ಮ ನೋಟದ ಕೂಟದ ಅಗಲದ ಸುಖವನು ನಿಮ್ಮ ಶರಣಬಲ್ಲ. ಸದಾವಕಾಲ ಸ್ಮರಣೀಯರಾದ ಸಕಲ ಜೀವರಾಶಿಗೆ ಲೇಸನ್ನ ವಹಿಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅರಿವು, ಆಚಾರ, ಅನುಭವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮಗೆಲ್ಲ ತಮ್ಮ ಹೋರಾಟದ ಮೂಲಕ, ತ್ಯಾಗದ ಮೂಲಕ ವಚನಗಳನ್ನ ಸಂರಕ್ಷಿಸಿಕೊಟ್ಟ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪಗು ಹೊಳಕಟ್ಟಿ ಇವರನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಬಸವ ಮಂಟಪದಲ್ಲಿ ನಡೆದಿರುವ ಸಾಮೂಹಿಕ ಬಸವ ಪ್ರಾರ್ಥನೆಯ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಬಹಳ ಭಕ್ತಿಯಿಂದ ಸುಶ್ರಾವ್ಯವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಹೇಳಿಕೊಟ್ಟ ವಿಜಯ್ ಕುಮಾರ್ ಮಠಪತಿ ಆ ಕಲಾವಿದ ಸಂಗಡಿಗರಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಬಸವ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿರುವ ಎಲ್ಲ ಶರಣರಲ್ಲಿ, ಎಲ್ಲ ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವ ಚೇತನಕ್ಕೆ ಅನಂತ ಶರಣಾರ್ಥಿಗಳು. ವೈರಾಗ್ಯದ ಚಕ್ರವರ್ತಿ, ವೈರಾಗ್ಯದ ಮೇರು ವ್ಯಕ್ತಿತ್ವದ ಅಲ್ಲಮ ಪ್ರಭುದೇವರ ಒಂದು ವಚನವನ್ನ ಇವತ್ತು ನಾವೆಲ್ಲರೂ ಕೂಡ ಚಿಂತನ ಮಂಥನವನ್ನ ಮಾಡುವಂತಹದ್ದು. ನಾವೆಲ್ಲ ಅಲ್ಲಮ ಪ್ರಭುವಿನ ನಿಲುವಿಗೆ ಹೋಗೋದು ಬಹಳ ಕಷ್ಟ ಸಾಧ್ಯ. ಆಧ್ಯಾತ್ಮಿಕ ಲೋಕದೊಳಗ ಅಲ್ಲಮನಂತೆ ಸಾಧಿಸಿರುವಂತಹ ಮಹಾನ್ ಚೇತನಗಳು ಸಿಗೋದು ಬಹಳ ಅಪರೂಪ. ಶೂನ್ಯ ಪೀಠದ ಒಡೆಯರನ್ನಾಗಿ ಅಲ್ಲಮ ಪ್ರಭುಗಳನ್ನ ಅಪ್ಪ ಬಸವಣ್ಣನವರು ಆಯ್ಕೆ ಮಾಡ್ತಾರೆ. ಒಬ್ಬ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾದರೂ ಕೂಡ ಅವರ ವ್ಯಕ್ತಿತ್ವದ ಪರಿಚಯ ಇರಬೇಕಾಗುತ್ತೆ. ಅಂತ ಮಹಾನ್ ಸಾಧಕರನ್ನ ವಿಶ್ವಗುರು ಬಸವಣ್ಣನವರು ಗುರುತಿಸಬೇಕಾದ್ರೆ ಅವರ ನಿಲುವಿನ ಸಾಧನೆಯನ್ನು ಬಸವಣ್ಣನವರು ಸಾಧಿಸಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಾಮಾನ್ಯ ಅಲ್ಲ. ಒಂದು ಮುತ್ತನ್ನ ನಾವು ಆರಿಸಬೇಕಾದ್ರೆ, ಒಂದು ಅಮೂಲ್ಯ ವಜ್ರವನ್ನ ಆರಿಸಬೇಕಾದ್ರೆ ಅದರ ಕಿಮ್ಮತ್ತು ಗೊತ್ತಿರೋರಿಗೆ ಸಾಧ್ಯ ಆಗತ್ತೆ, ಗೊತ್ತಿರ್ಲಾರ್ದವ್ರಿಗೆ ಗೊತ್ತಾಗಲ್ಲ. ಏನಾಗುತ್ತೆ ಅಂದ್ರೆ ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟರು ಅಂತ ಹೇಳ್ತಾರ ನಾವು. ಯಾಕ? ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟಾಗ ಅದರ ಕಿಮ್ಮತ್ತು ಗೊತ್ತಾಗೋದಿಲ್ಲ. ಯಾಕೆ? ಅದ್ರ ಮೌಲ್ಯ ಅದಕ್ಕೆ ಗೊತ್ತಿಲ್ಲ. ನೀವು ಅದ್ರ ಕೈಯಾಗ ಏನಾದ್ರು ತಿನ್ನೋದು ಕೊಟ್ಟು ಅದು ತಿಂತತಿ, ಅದರ ಮಾಣಿಕ್ಯ ಕೊಟ್ಟು ಅದು ತಿನ್ನೋದನ್ನ ಅದು ಬಿಸಾಕಿ ಬಿಡುತ್ತಂತೆ. ಹಾಗೆ ಈ ಆಧ್ಯಾತ್ಮಿಕ ಲೋಕಕ್ಕೆ ಬಹುದೊಡ್ಡ ಮಾಣಿಕ್ಯವನ್ನ ಕೊಟ್ಟಿದ್ದು ಅಲ್ಲಮ ಪ್ರಭುವನ್ನ ಬಸವಣ್ಣನವರು. 12ನೇ ಶತಮಾನ ಅದು
ಸಮಾನತೆಯನ್ನು ಸಾಧಿಸಿದ ಯುಗ. ಸರ್ವ ಜನಾಂಗದವರನ್ನ ಕೂಡಿಕೊಂಡು ಅಪ್ಪ ಬಸವಣ್ಣನವರು ಅಲ್ಲಿ ಅನುಭವ ಮಂಟಪದೊಳಗ ಬಹಳ ವಿಶ್ವವೇ ಬೆರಗಾಗುವಂತಹ ಒಂದು ಲೋಕವನ್ನ ಅವರು ನಿರ್ಮಾಣ ಮಾಡಿಕೊಂಡು ಹೋಗ್ತಾರೆ. ಅದರೊಳಗ ಅಲ್ಲಮ ಪ್ರಭುಗಳು ಕೂಡ ಒಬ್ಬರು. ಅಲ್ಲಮ ಪ್ರಭುಗಳ ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಒಂದು ಕಡೆ ನಿಲ್ಲಲಿಲ್ಲ, ಲೋಕ ಸಂಚಾರಿ. ಅವರ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡುವಾಗ ನಿಂದನೆ ನೆರಳಿಲ್ಲ, ಸುಳಿದಡೆ ಹೆಜ್ಜೆ ಇಲ್ಲ ಅಂತ. ಎಲ್ಲವರ ವ್ಯಕ್ತಿತ್ವ ನೋಡ್ರಿ, ನಿಂತ್ರ ಹೆಜ್ಜೆ ಗೊತ್ತು ನೋಡ್ಲಿಲ್ಲ, ಸುಳಿದ್ರ ಅವರ ನೆರಳು ಕೂಡ ಸಿಗಲಿಲ್ಲ. ಅಂದ್ರೆ ಅಷ್ಟು ಲೋಕವನ್ನ ಸಂಚಾರ ಮಾಡಿ ಅನುಭವವನ್ನ ಸಂಪಾದಿಸಿಕೊಂಡಂತಹ ಮಹಾನುಭಾವ. ಅದಕ್ಕ ಅಲ್ಲಮ್ಮ ಬಹಳ ಚಂದ ಹೇಳ್ತಾನ. ಏನ್ ಹೇಳ್ತಾನ? ಲೋಕವನ್ನ ತಿರುಗಿರುವಂತಹ ಅಲ್ಲಮ್ಮ ಹೇಳ್ತಾನ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ನಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಏನು ಕೂಗಿದಡಿಲ್ಲ ಅಂತ ಹೇಳ್ತಾನ. ಅವರೇ ಹೇಳ್ತಾರ, ನೀನ್ ಎಷ್ಟು ಸುತ್ತಿ ಬಂದರೂ ಇಲ್ಲಪ್ಪ, ಆ ಪರಮಾಣು ಭಾವವನ್ನ ಪರಮ ನಿಲುವನ್ನ ಕಂಡುಕೋಬೇಕಾದ್ರೆ ನಿನ್ನ ಮನಸ್ಸನ್ನ ನಿಲ್ಲಿಸ್ಬೇಕು. ಚಿತ್ತದಲ್ಲೇ ನಿಲ್ಲಿಸಬಂದರೆ ಬಚ್ಚಗರಿಯ ಬಯಲು ಗುಹೇಶ್ವರ ಅಂತ ಹೇಳ್ತಾನೆ. ನಾವು ನೀವೆಲ್ಲ ಒಂದು ಅರ್ಧ ತಾಸಿಲಿ ಸೇರ್ಕೊಂಡು ಪ್ರಾರ್ಥನೆಯನ್ನ ಮಾಡಿದ್ವಿ. ಪ್ರಾರ್ಥನೆಯನ್ನ ಮಾಡುವಾಗ ಮನಸ್ಸು ಅಲ್ಲಿ ಪ್ರಾರ್ಥನೆಯ ಕಡೆ ಏಕಾಗ್ರ ಆಗುವಂತಹ ಸಂದರ್ಭ. ಎಷ್ಟು ಸಂಚಾರ ಮಾಡಿದ್ರು, ಎಷ್ಟು ತಿರುಗಿ ಬಂದರೂ ಕೂಡ ಎಲ್ಲ ಯೋಗಗಳು ಹೇಳೋದೇನು, ಎಲ್ಲ ವ್ಯವಸ್ಥೆಗಳು ಅಲ್ಲಿ ನಮಗೆ ಕೇಂದ್ರೀಕರಿಸೋದೇನು ಅಂದ್ರೆ ಮನಸ್ಸನ್ನ ನಿಲ್ಲಿಸು, ಮನಸ್ಸನ್ನ ಕೇಂದ್ರೀಕರಿಸು, ಮನಸ್ಸನ್ನ ನೀನು ಅಮನಸ್ಕ ಮಾಡು ಅಂತ ಹೇಳ್ತಾರೆ. ಎಂತ ನಿಲುವನ, ಮನಸ್ಸನ್ನ ಅಮನಸ್ಕ ಮಾಡು, ಮನಸ್ಸನ್ನ ಇಲ್ಲದಂಗ್ ಮಾಡು ಅಂತ ಹೇಳ್ತಾರೆ. ಇದು ಮಾತಾಡದಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಯಾಕೆ? ಮನಸ್ಸು ಅದು ನಿರಾಕಾರವಾಗಿರೋದು. ಕೈಗೆ ಸಿಕ್ಕರೆ ನಾವು ಹಿಡಿದು ಒಂದ್ ಕಡೆ ನಿಲ್ಲಿಸಬಹುದು, ಕೈಗೆ ಸಿಕ್ಕರೆ ಒಂದ್ ಕಡೆ ಕೇಂದ್ರೀಕರಿಸಬಹುದು. ಆದ್ರ ಈ ಮನಸ್ಸು ಹೆಂಗೈತಿ ಅಂದ್ರ ಕಣ್ಣಿಗೆ ಕಾಣಲಾರದಂಗೈತಿ, ಕೈಗೆ ಸಿಗಲಾರದಂಗೈತಿ, ಆದ್ರ ಇರೋದು ಸತ್ಯ. ಈ ಜಗತ್ತಿನ ಎಲ್ಲ ಆಗು ಹೋಗುಗಳು ನಡೀತಿರೋದು ಯಾವುದರ ಮೂಲಕ? ಮನಸ್ಸಿನ ಇಚ್ಛೆಯ ಮೂಲಕನೇ ನಡೀತಿರೋದು. ಅಕ್ಕ ಹೇಳಿದ ಹಾಗೆ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದ್ರೆ ಮನಸ್ಸು. ಹಾಗಾದ್ರೆ ಎಲ್ಲದಕ್ಕೂ ಮೂಲ ಕಾರಣವಾಗಿರುವಂತಹ ಮನಸ್ಸನ್ನ ಹಿಡಿದಿರುವಂತಹ ಸೂತ್ರ ಕೊಡ್ತಾರ ಅಲ್ಲಮ ಪ್ರಭುದೇವರು. ನಮ್ಮ ಬಸವ ಪರಂಪರೆಯೊಳಗ ಈ ಕರಸ್ಥಳಕ್ಕ ಇಷ್ಟಲಿಂಗವನ್ನ ಕೊಡ್ತಾರೆ. ಇಷ್ಟಲಿಂಗವನ್ನ ಕೊಡ್ಲಿಕ್ಕೆ ಸೂತ್ರ ಏನು ಅಂದ್ರ, ನಿರಾಕಾರವಾಗಿರುವ ನಿನ್ನ ಮನಸ್ಸು ಶುದ್ಧ ಆಯ್ತು ಅಂದ್ರ ನಿನ್ನ ಭಾವನೆಗಳು ಶುದ್ಧ ಆಗ್ತವೆ. ಭಾವನೆಗಳು ಶುದ್ಧ ಆಯ್ತು ಅಂದ್ರೆ ನಿನ್ನ ಬದುಕು ಶುದ್ಧ ಆಗ್ತದೆ. ಬದುಕು ಶುದ್ಧ ಆಯ್ತು ಅಂತಂದ್ರ ನೀನು ನೆಮ್ಮದಿಯನ್ನ, ಆನಂದವನ್ನ, ಸಮಾಧಾನವನ್ನ ಹೊಂದಲಿಕ್ಕೆ ಬಯಲಲ್ಲಿ ಬಯಲಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ಯಾವಾಗ? ಮನಸ್ಸು ಏಕಾಗ್ರ ಆದಾಗ, ಮನಸ್ಸು ಶುದ್ಧ ಆದಾಗ. ಅದಕ್ಕ ಕರಸ್ಥಳಕ್ಕ ಅಪ್ಪ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟು ಅವರು ಎಂತ ಅಪ್ರತಿಮ ಸಾಧನೆಯನ್ನ ಕೊಡ್ತಾರೆ ಅಂದ್ರೆ, ಲಿಂಗ ಪೂಜೆ ಮಾಡೋದು ಯಾಕೆ ಅಂದ್ರೆ ನೀನು ಪೂಜ್ಯನಾಗ್ಲಿಕ್ಕೆ. ಪೂಜೆ ಮಾಡೋ ಉದ್ದೇಶ ಏನು? ಸುಮ್ನೆ ಹಿರಿಯರ ಹಾಗೆ ಹೇಳ್ಕೊಟ್ಟಾರ, ಹಿರಿಯರು ದೀಕ್ಷೆ ಕೊಟ್ಟಾರ, ಮಾಡ್ಕೊಂತ ಹೋಗಿ ಅಂದಾರ, ಪೂಜೆ ಮಾಡ್ಬೇಕು, ಅಂಗದ ಮೇಲೆ ಲಿಂಗ ಕಟ್ಕೊಂಡೇವಿ, ಪೂಜೆ ಮಾಡ್ಬೇಕು ಅಂತ ಪೂಜೆ ಮಾಡೋದಲ್ಲ. ಎಷ್ಟು ವೈಜ್ಞಾನಿಕವಾಗಿ ಅಪ್ಪ ಬಸವಣ್ಣನವರು ನಮ್ಮ ಕರಸ್ಥಳಕ್ಕ ಇಷ್ಟಲಿಂಗ ಕೊಟ್ಟಾರೆ ಅಂದ್ರೆ, ನೀನು ನಮ್ಮ ಪದ್ಧತಿಯೊಳಗ ಎದರಿಟ್ಟು ಪೂಜೆ ಮಾಡೋದು ಬೇರೆ. ಬಹುಶಃ ಇಲ್ಲಿ ನಮ್ಮ ಪರಂಪರೆಯೊಳಗ ಪೂಜೆ ಮಾಡೋದಂತದ್ದು ಒಂದು ವಿಧಾನ ಆದ್ರೆ, ಪೂಜೆ ಮಾಡಿಕೊಳ್ಳುವಂತದ್ದು ಬಹುಮುಖ್ಯ ವಿಧಾನ. ನಾವ್ಯಾರಾದ್ರೂ ಲಿಂಗ ಪೂಜೆ ಕುಂತಾಗ ನಿಮ್ ಹಿರಿಯರು, ನಿಮ್ಮ ತಂದೆ, ತಾಯಿ, ಮಾವ, ಯಜಮಾನ್ರು ಯಾರಾದ್ರೂ ಲಿಂಗ ಪೂಜೆ ಕುಂತಾಗ ನಿಮಗೇನಾದ್ರೂ ಯಾರಾದ್ರೂ ಮೊಬೈಲ್ ಫೋನ್ ಮಾಡಿ ಕಾಲ್ ಮಾಡಿದ್ರೆ ನಿಮ್ ಯಜಮಾನ್ರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ನೀವೇನ್ ಹೇಳ್ತೀರಿ? ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳ್ತೀವಿ. ಪೂಜೆ ಮಾಡಕ್ ಕುಂತಾರೆ ಅಂತ ಹೇಳೋದಿಲ್ಲ, ಪೂಜೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ನಾವ್ ಹೇಳ್ತೀವಿ. ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಪೂಜೆ ಮಾಡೋದು ಬೇರೆ, ಪೂಜೆ ಮಾಡಿಕೊಳ್ಳೋದು ಬೇರೆ. ಬಹಳ ವ್ಯತ್ಯಾಸ ಐತಿ. ಇದು ನಾವು ಸೂಕ್ಷ್ಮ ಗಮನಿಸ್ಬೇಕು. ಪೂಜೆ ಮಾಡೋದು ಅಂದ್ರೆ ಹೊರಗಿನದನ್ನ ನಾವು ಪೂಜೆ ಮಾಡೋದು,
ಪೂಜೆ ಮಾಡಿಕೊಳ್ಳುವುದು ಅಂದ್ರೆ ನಾವೇ ಅಲ್ಲಿ ಮಾಡಿಕೊಳ್ಳುವಂತಹದ್ದು. ಹಾಗಾದ್ರೆ ಪೂಜೆಯನ್ನ ಮಾಡಿಕೊಳ್ಳುವುದು ಹೇಗೆ? ಅಂಗ ಗುಣಗಳನ್ನ ಅಳೆದು ಲಿಂಗ ಗುಣಗಳು ಆಗುವಂತದ್ದು ಪೂಜೆ ಮಾಡಿಕೊಳ್ಳುವುದು. ನಾವೇ ಲಿಂಗವ ಪೂಜಿಸಿ ಲಿಂಗವೇ ಆಗುವಂತಹದ್ದು. ನಾವು ಲಿಂಗ ಪೂಜೆ ಮಾಡೋದು ಯಾಕೆ? ಪೂಜೆ ಅಂದ್ರೆ 0 0 ಅಂತ ಏನಂತಾರ ಅಲ್ಲಿ. ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ ಪೂಜೆ ಮಾಡಬೇಕು. ಏನ್ ಪೂಜೆ ಮಾಡಬೇಕು ಅಂದ್ರೆ 0 ಮಾಡಬೇಕು, ಅಂದ್ರೆ ಇಲ್ದಂಗ್ ಮಾಡಬೇಕು. ಏನ್ ಇಲ್ದಂಗ್ ಮಾಡಬೇಕು? ನಮ್ಮ ಅವಗುಣಗಳನ್ನ, ಹೀನ ಗುಣಗಳನ್ನ, ಕೆಟ್ಟ ಗುಣಗಳನ್ನ ಅಳಿಯುವಂತಹ ಕೆಲಸವನ್ನ ಕರಸ್ಥಳದ ಇಷ್ಟಲಿಂಗವನ್ನ ಹಿಡಿಕೊಂಡು ನಾವೆಲ್ಲರೂ ಕೂಡ ಮಾಡುವಂತಹ ಸೂತ್ರವನ್ನ ಕೊಡ್ತಾರೆ. ಎಂತ ವಿಶೇಷ! ಇಡೀ ವಿಜ್ಞಾನ, ಇಡೀ ಜಗತ್ತು ಇಷ್ಟಲಿಂಗದ ಸಾಧನೆಯನ್ನ ಕುರಿತು, ಇಷ್ಟಲಿಂಗದ ವೈಜ್ಞಾನಿಕತೆಯನ್ನ ಕುರಿತು ನಮ್ಮ ದೇಶದವರಲ್ಲ, ಪಾಶ್ಚಿಮಾತ್ಯ ದೇಶದವರು ಬಸವಣ್ಣ ಕೊಟ್ಟ ಇಷ್ಟಲಿಂಗ ಯಾಕೆ ಕಪ್ಪೈತಿ, ಯಾಕೆ ಗೋಲಾಕಾರ ಐತಿ, ಇದ್ರ ವಿಶೇಷತೆ ಏನು, ಇದ್ರ ಸ್ವರೂಪ ಏನು ಅಂತ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ವೈದ್ಯರ ತಂಡ ರಿಸರ್ಚ್ ಮಾಡುತ್ತೆ. ವಿಚಾರ ಮಾಡಿ ಎಷ್ಟು ಸಂತೋಷ ಪಡಬೇಕು, ನಾವು ಹೆಮ್ಮೆ ಪಡಬೇಕು. ಅಂದ್ರೆ ಡಾಕ್ಟರ್ಗಳು ಇದನ್ನ ರಿಸರ್ಚ್ ಮಾಡ್ತಾರೆ. ಯಾಕೆ, ಏನಂತ ರಿಸರ್ಚ್ ಮಾಡ್ತಾರೆ? ಇಷ್ಟಲಿಂಗ ಯಾಕೆ ಗೋಳಾಕಾರವಾಗೈತಿ, ಇಷ್ಟಲಿಂಗ ಯಾಕೆ ಕಪ್ಪೈತಿ, ಅದರ ವಿಶೇಷತೆ ಏನು, ಅದನ್ನ ತಯಾರು ಮಾಡಬೇಕಾದ್ರೆ ಏನೇನು ಪರಿಕರಗಳನ್ನ ಹಾಕಿ ತಯಾರು ಮಾಡ್ತಾರೆ. ಇದನ್ನ ಸಂಶೋಧನೆ ಮಾಡಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಡಾಕ್ಟರ್ಗಳು ರಿಪೋರ್ಟ್ ಕೊಡ್ತಾರೆ. ನೀವು ಪ್ರತಿನಿತ್ಯ 15-20 ನಿಮಿಷ ತದೇಕ ಚಿತ್ತದಿಂದ ಇಷ್ಟಲಿಂಗ ನಿರೀಕ್ಷಣೆಯನ್ನ, ಇಷ್ಟಲಿಂಗ ಧ್ಯಾನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಭಾವನಾತ್ಮಕ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂತಹ ಒಂದು ವಿವರಣೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇಹದೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತಹ ಶಕ್ತಿ ಇಷ್ಟಲಿಂಗದಿಂದ ನಿರ್ಮಾಣಕತಿ ಅನ್ನೋದನ್ನ ಅವರು ಕೊಟ್ಟಿದ್ದಲ್ಲ. ಇದನ್ನ ರಿಪೋರ್ಟ್ ಕೊಟ್ಟಿದ್ದು ಮೆಡಿಕಲ್ ಅಸೋಸಿಯೇಷನ್ ವೈದ್ಯರು ಕೊಡಬೇಕಾದ್ರೆ ಬಸವಣ್ಣ ಕೊಟ್ಟ ಇಷ್ಟಲಿಂಗವನ್ನ ಅವರು ಸ್ಟಡಿ ಮಾಡ್ತಾರ, ರಿಸರ್ಚ್ ಮಾಡ್ತಾರ, ಪ್ರಾಕ್ಟಿಕಲ್ ಮಾಡ್ತಾರ. ಪ್ರಾಕ್ಟಿಕಲ್ ಮಾಡಿ ಅದರ ಮಹತ್ವವನ್ನು ನಮಗೆ ಕೊಟ್ಟು ಹೋಗ್ತಾರ. ಅದಕ್ಕ ಲಿಂಗವ ಪೂಜಿಸಿ ಲಿಂಗವೇ ಆದರು. ನೋಡಿ, 12ನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ಈ ಇಷ್ಟಲಿಂಗದ ಮೂಲಕ ಸಮಗ್ರ ಭಾವೈಕ್ಯತೆಯನ್ನ ಸಾಧಿಸ್ತಾರೆ, ಸಮಗ್ರ ಕ್ರಾಂತಿಯನ್ನ ಸಾಧಿಸ್ತಾರೆ. ಏನು ಹೆಣ್ಣು ಗಂಡು ಅನ್ನುವಂತಹ ಈ ಭೇದ ಭಾವವನ್ನು ತೊಡೆದು ಹಾಕ್ತಾರೆ. ಶ್ರೇಷ್ಠ ಕನಿಷ್ಠ ಅನ್ನುವಂತಹ ಈ ಜಾತಿಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತಾರೆ. ವಿದ್ಯಾವಂತ ಅವಿದ್ಯಾವಂತ ಅನ್ನುವಂತಹ ತಾರತಮ ಭಾವನೆಯನ್ನ ಹೊಡೆದು ಹಾಕ್ತಾರೆ. ಇಷ್ಟಲಿಂಗ ಎಲ್ಲವನ್ನೂ ಕೂಡ ಹೊಡೆದೋಡಿಸುವಂತಹ ಶಕ್ತಿಯನ್ನ ಕೊಡುತ್ತದೆ. ನಾವೆಲ್ಲರೂ ಇಲ್ಲಿ ಕೇಂದ್ರೀಕರಿಸಿದ್ದೇವೆ. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಗುರುಪುತ್ರರು, ಶಿವಪುತ್ರರು ಅನ್ನುವಂತಹ ಭಾವ. ಅಂಗದ ಮೇಲೆ ಲಿಂಗ, ಹಣೆ ಮೇಲೆ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ ನೋಡಿದ ಕೂಡಲೇ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಶಿವನ ಮಕ್ಕಳು ಅನ್ನುವಂತಹ ಈ ಸಮಭಾವ ನಮಗೆ ಎದುರಿಂದ ಬಂತು. ಅಪ್ಪ ಬಸವಣ್ಣ ಕರುಣಿಸಿರುವಂತಹ ಇಷ್ಟಲಿಂಗ. ಆ ಇಷ್ಟಲಿಂಗದ ಮೂಲಕ ಇಷ್ಟಾರ್ಥಗಳನ್ನ ಈಡೇರಿಸಿ ಅನಿಷ್ಟಗಳನ್ನ ನಿವಾರಿಸುವಂತಹ ತಾಕತ್ತು ಯಾವುದಕ್ಕೈತಿ ಅಂದ್ರೆ ಇಷ್ಟಲಿಂಗಕ್ಕೈತಿ. ಅದಕ್ಕ ಲಿಂಗವ ಪೂಜಿಸಿ ಲಿಂಗವೇ ಆಗುವಂತಹ ಸೂತ್ರವನ್ನ ಅಪ್ಪ ಬಸವಣ್ಣನವರು ನಮಗೆ ಕರುಣಿಸ್ತಾರ. ಇಷ್ಟಲಿಂಗ ನೆನಪಿಟ್ಟುಕೋಬೇಕು. ಲಿಂಗಾಯತ ಪರಂಪರೆಯೊಳಗ ಒಂದು ವಿಶೇಷ ವ್ಯವಸ್ಥೆ ಏನು ಅಂದ್ರೆ, ನಾವು ಸತ್ತಾಗ ನಮ್ಮ ಜೊತೆ ಹಣ ಬರೋದಿಲ್ಲ, ಬಂಗಾರ ಬರೋದಿಲ್ಲ, ಮನಿ ಬರೋದಿಲ್ಲ, ಫಲ ಬರೋದಿಲ್ಲ, ಏನೂ ಬರೋದಿಲ್ಲ, ಹೆಂಡತಿ ಮಕ್ಕಳು ಬರೋದಿಲ್ಲ. ನಮ್ಮ ಸಂಗಡ ಬರೋದು ನಮ್ಮ ಸಂಗಡ ಕೊನೆಯವರೆಗೂ ನಮ್ಮ ಸಂಗಡ ಇರುವಂತಹದ್ದು, ಬರುವಂತಹದ್ದು ಇಷ್ಟಲಿಂಗ ಮಾತ್ರ ಅನ್ನೋದನ್ನು ನಾವು ತಿಳಿಸಿದ್ದೇವೆ. ಇಷ್ಟಲಿಂಗದ ಹೊರತಾಗಿ ಯಾರೂ ನಮ್ಮ ಸಂಗಡ ಬರೋದಿಲ್ಲ. ಅದಕ್ಕ ನಮ್ಮ ಪರಂಪರೆಯೊಳಗ ಈ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಮಂಗಲಸೂತ್ರ ಅಥವಾ ತಾಳಿ ಎಲ್ಲಿ ತನಕ ಇರ್ತತಿ, ಎಲ್ಲಿ ತನಕ ಬರ್ತತಿ ಅಂದ್ರೆ ಪತಿ ಜೀವಂತಿ ಇರೋವರೆಗೂ ಮಾತ್ರ ನಿಮ್ಮ ಕೊರಳೊಳಗೆ ಏನಿರ್ತತಿ, ಮಂಗಲಸೂತ್ರ ಇರ್ತತಿ. ಅದು ಪತಿಯ ಕುರು. ಆದ್ರೆ ಇಷ್ಟಲಿಂಗ ಏನು ಅಂತಂದ್ರೆ ಅದು ಪರಮಾತ್ಮನ ಕುರುಹು. ಇಷ್ಟಲಿಂಗ ಪರಮಾತ್ಮನ ಕುರುಹು. ಪರಮಾತ್ಮ ಜಗದ್ವ್ಯಾಪಿ ಅದನೆ, ಜಗತ್ತಿನ ತುಂಬಾ ಅದನೆ. ಜಗತ್ತಿನ ತುಂಬ ಇರುವಂತಹ ಜಗದಗಲವಾಗಿರುವಂತಹ ಭಗವಂತ
ನನ್ನೊಳಗೂ ಅದನೆ, ಪಿಂಡಾಂಡದಂತೆ ಬ್ರಹ್ಮಾಂಡ, ಜಗತ್ತಿನ ಬೆಳಕು ವ್ಯಾಪಿಸಿರುವಂತಹ ದೇವರು ನಿನ್ನೊಳಗದನೆ, ನೀನೇ ದೇವರಾಗ್ಲಿಕ್ಕೆ ಬರತತಿ ಅನ್ನೋ ಸೂತ್ರ ಮೊಟ್ಟ ಮೊದಲು ಬಸವಣ್ಣನವರು ಕೊಡ್ತಾರೆ. ಅದಕ್ಕಿಂತ ಮೊದಲು ಹೆಂಗಿತ್ತು? ದೇವರ ಬೇರೆ, ನಾನು ಬೇರೆ. ದೇವರನ್ನ ಎದುರಿಟ್ಟು ಪೂಜಿಸುವಂತಹ, ಆರಾಧಿಸುವಂತಹ ವ್ಯವಸ್ಥೆ ಇತ್ತು. ಆದ್ರೆ ಬಸವಣ್ಣನವರು ನಮಗೇನು ಕರುಣಿಸ್ತಾರೆ ಅಂತಂದ್ರೆ, ನೀನೇ ದೇವರಾಗ್ಲಿಕ್ಕೆ ಬರ್ತತಿ, ನೀನೇ ಲಿಂಗ ಆಗ್ಲಿಕ್ಕೆ ಬರ್ತತಿ. ನೋಡ್ರಿ, 12ನೇ ಶತಮಾನದೊಳಗ ನಾವೆಲ್ಲರೂ ಲಿಂಗ ಸ್ವರೂಪಿಗಳು. ಇಲ್ಲೆಲ್ಲ ನೀವು ಭಾವಚಿತ್ರವನ್ನ, ಶರಣರ ಭಾವಚಿತ್ರವನ್ನ ಹಾಕಿದೀವಿ. ಇಲ್ಲಿ ಪ್ರಾರಂಭದಾಗ ನಾವು ನೋಡಿದ್ವಿ, ಸಮಗಾರ ಹರಳಯ್ಯ ಕಲ್ಯಾಣಮ್ಮನವರ ಆ ಭಾವಚಿತ್ರವನ್ನ ನೋಡಿದಾಗ ನಮಗೆ ಎಷ್ಟು ಆನಂದ ಆಗ್ತದೆ ಅಂದ್ರೆ, ಬಸವಣ್ಣನವರು ತಮ್ಮ ಇಡೀ ಜೀವನವನ್ನ, ಇಡೀ ಸಮಾನತೆಯನ್ನ ಸಾಧಿಸಲಿಕ್ಕೆ ಮೀಸಲಾಗಿಟ್ಟಂತಹ ಸಂದರ್ಭ ನೋಡಿ. 12ನೇ ಶತಮಾನದೊಳಗ ವಿಶ್ವಗುರು ಬಸವಣ್ಣನವರಿಗೆ ಹೆಂಗ್ ಸಮರ್ಪಣೆ ಮಾಡ್ಕೊಳ್ತಾರೆ ಅಂತಂದ್ರ ನಿಮಗೆಲ್ಲ ಆ ಕಥೆ ಗೊತ್ತೈತಿ, ಅದನ್ನ ಹೇಳಿಕ್ ಹೋಗೋದಿಲ್ಲ. ತಮ್ಮ ಎಡ ಬಲ ತೊಡೆಯ ಚರ್ಮವನ್ನೇ ಬಸವಣ್ಣನವರಿಗೆ ಅರ್ಪಿಸಿದಾಗ ಅಪ್ಪ ಬಸವಣ್ಣ ಆ ಪಾದರಕ್ಷೆಯನ್ನ ತಲೆ ಮೇಲೆ ಇಟ್ಟುಕೊಂಡು ಎಂತ ಉದ್ಗಾರ ತೆಗಿತಾನ ಬಸವಣ್ಣ. ನಿಮ್ಮ ಶರಣರ ಚಮ್ಮಾವುನಿಗೆ ಮೃತ್ಯು ಸಮಮಾನದಯ್ಯ ಅಂತ ಹೇಳ್ತಾರೆ ನೋಡಿ. ನಿಮ್ಮ ಶರಣರ ಚಮ್ಮಾವುನಿಗೆ ಈ ಭೂಮಿ ಸರಿ ಬರೋದಿಲ್ಲ ಅಂತ ಹೇಳಬೇಕಾದ್ರೆ ಅಪ್ಪ ಬಸವಣ್ಣ ಎಲ್ಲ ಸಮಾನತೆಯನ್ನ ಸಾಧಿಸಬೇಕಾದ್ರೆ ನಿಮಗೆಲ್ಲ ಗೊತ್ತೈತಿ, ಶರಣು ಶರಣಾರ್ಥಿ ಅನ್ನುವಂತಹ ಒಂದೇ ಪದ ಬಸವಣ್ಣನವರಿಗೆ ಆ ಭಾರವನ್ನ ಹೆಚ್ಚು ಮಾಡುವಂತಹ ಪದ ಶರಣು ಶರಣಾರ್ಥಿ. ಅದಕ್ಕೆ ಇಲ್ಲಿ ತಾಯಂದಿರು ನೆನಪಿಟ್ಟುಕೋಬೇಕು, ಪತಿ ಕಟ್ಟಿರುವ ಮಂಗಳಸೂತ್ರ ಪತಿ ಇರೋ ತನಕ ಆದ್ರೆ ನಿಮಗೆ ಗುರು ಕಟ್ಟಿರುವಂತಹ, ನಿಮ್ಮನ್ನ ಲಿಂಗ ಸ್ವರೂಪಿ ಮಾಡಿರುವಂತಹ ಇಷ್ಟಲಿಂಗವನ್ನ ನೀವು ಯಾವುದೇ ಕಾರಣಕ್ಕೂ ತೆಗೆದಿಡಬಾರದು. ನೆನಪಿಟ್ಟುಕೋಬೇಕು ತಾಯಂದಿರು. ಬಸವಣ್ಣ ಮುಡ್ಚಟ್ ಹೋಗ್ಲಿ ಅಂತ ನಿಮಗೆ ಲಿಂಗ ಕೊಟ್ಟಾನ. ಲಿಂಗಕ್ಕ ಮೈಲಿಗೆ ಇಲ್ಲ, ನೆನಪಿಟ್ಟುಕೋಬೇಕು. ಜಾತಿ ಸೂತಕ, ಜನನ ಸೂತಕ, ಮರಣ ಸೂತಕ, ರಜಸೂತಕ, ಕುಲಸೂತಕ, ಈ ಪಂಚಸೂತಕಗಳು ನಿವಾರಣೆ ಆಗೋದು ಎದರ ಮೂಲಕ? ಅಂಗದ ಮೇಲೆ ಇಷ್ಟಲಿಂಗ ಧಾರಣೆ ಮಾಡೋದರ ಮೂಲಕ. ನಾವು ಲಿಂಗಾಯತರು ಅಂತಂದ್ರೆ ಕೇವಲ ಜಾತಿಯಿಂದ ಲಿಂಗಾಯತರಲ್ಲ. ಬಸವಣ್ಣ ಲಿಂಗಾಯತ ಅಂತ ಜಾತಿ ಮಾಡಿ ಹೋಗಿಲ್ಲ, ನಾವು ಜಾತಿ ಮಾಡ್ಕೊಂಡೇವಿ. ಹಣವುಳ್ಳವನು ಹಣವಂತ, ಗುಣವುಳ್ಳವನು ಗುಣವಂತ, ವಿದ್ಯೆಯುಳ್ಳವನು ವಿದ್ಯಾವಂತ, ಹಾಗೆ ಲಿಂಗವುಳ್ಳವನು ಲಿಂಗವಂತ, ಲಿಂಗಾಯತ. ನೀವು ಲಿಂಗ ಇರ್ಲಿಲ್ಲ ಅಂದ್ರೆ ಲಿಂಗಾಯತರು ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಜಗಲಿ ಮೇಲಿದವು ಊಟಕ್ಕೆ ನೇತಾಕಿವಿ ಎಂದು ಲಿಂಗಾಯತರಲ್ಲ, ನೆನಪಿಟ್ಟುಕೋಬೇಕು. ಅದಕ್ಕೆ ನಾವು ದೇವನಾಗಿ ದೇವರನ್ನ ಪೂಜಿಸುವಂತಹ ಪರಿಪಾಠವನ್ನ ಅಪ್ಪ ಬಸವಣ್ಣನವರು ನಮಗೆ ಕೊಡ್ತಾರ. ಎಂತ ವೈಜ್ಞಾನಿಕ ತಾಯಂದಿರು ನೆನಪಿಟ್ಟುಕೋಬೇಕು. ನಿಮಗೆ ಗೊತ್ತಿರ್ಲಿ, ನಮ್ಮ ಸಂಸ್ಕಾರ ಎಂತದ್ದು ಅಂತಂದ್ರೆ, ನಿಮ್ಮ ಗರ್ಭದೊಳಗಿರುವಂತಹ ಕೂಸು ಏನು 8 ತಿಂಗಳು ಆದ ಸಂದರ್ಭದೊಳಗ ನಮ್ಮ ಲಿಂಗಾಯತ ಪರಂಪರೆಯೊಳಗ ಗರ್ಭ ಸಂಸ್ಕಾರ ದೀಕ್ಷೆ ಅಂತ ಮಾಡ್ತಾರೆ. ಪಟ್ಟಾಗಿರೋ ಕೂಸಿಗೆನೆ ಲಿಂಗ ಧಾರಣೆ, ಲಿಂಗ ಪೂಜೆ ಮಾಡೋದನ್ನ ಕಲಿಸುವಂತಹ ಸಂಸ್ಕಾರ ಜಗತ್ತಿನೊಳಗ ಯಾವ ಧರ್ಮದೊಳಗೂ ಇಲ್ಲ ಅಂತ ಅಭಿಮಾನ ನಮಗೈತಿ. ಎಂತ ವೈಜ್ಞಾನಿಕ ತತ್ವ ಕೊಟ್ಟೋಗ್ಯಾನ ಬಸವಣ್ಣ ಅಂದ್ರೆ, ಚಿನ್ಮಯ ಜ್ಞಾನಿ ಹೆಂಗ್ ಬಂದ ಚನ್ನಬಸವಣ್ಣ ಎಂಥ ಮಹಾಜ್ಞಾನಿಯಾದ. ಆ ಸೂತ್ರ ಏನು ಅಂದ್ರೆ, ತಾಯಿಯ ಗರ್ಭದೊಳಗ 8 ತಿಂಗಳವರೆಗೂ ತಾಯಿಯ ನೆನಪಿಟ್ಟುಕೋಬೇಕು ಈ ಸಂಗತಿಯನ್ನ. 8 ತಿಂಗಳವರೆಗೂ ಆ ತಾಯಿಯ ಗರ್ಭದೊಳಗ ಕೂಸಿನ ಎಲ್ಲ ಅಂಗಾಂಗ ಅವಯವಗಳು ಬೆಳವಣಿಗೆಯಾಗುತ್ತೆ 8 ತಿಂಗಳವರೆಗೂ. ಇನ್ನು 8ರಿಂದ 9 1 ತಿಂಗಳು ಏನೈತಲ್ಲ, ಆ 1 ತಿಂಗಳು ನಿಮ್ಮ ಚಲನವಲನಗಳೆಲ್ಲವೂ ಆ ಹೊಟ್ಟೆನ ಕೂಸಿಗೆ ಗೊತ್ತಾಗ್ತಾವ. ನೀವು ಹತ್ರ ಆ ಕೂಸು ಅಳತತಿ, ನೀವು ನತ್ರ ಕೂಸು ಅಳತತಿ, ನೀವು ಸಂತೋಷ ಪಟ್ಟ ಆ ಕೂಸು ಸಂತೋಷ ಪಡ್ತತಿ, ನೀವು ಹೆದರಿದ್ರೆ ಆ ಕೂಸು ಹೆದರ್ತತಿ, ನೀವು ಚಿಂತೆ ಮಾಡಿದ್ರೆ ಆ ಕೂಸು ಚಿಂತೆ ಮಾಡ್ತತಿ. ಅದಕ್ಕೆ ಧೈರ್ಯವಂತ ಮಕ್ಕಳು ಹುಟ್ಟಬೇಕು, ವಿಚಾರವಂತ ಮಕ್ಕಳು ಹುಟ್ಟಬೇಕು, ಆದರ್ಶವಂತ ಮಕ್ಕಳು ಹುಟ್ಟಬೇಕು ಅಂದ್ರೆ ತಾಯಂದಿರು ನೆನಪಿಟ್ಟುಕೋಬೇಕು. ಆ 8ರಿಂದ 9 1 ತಿಂಗಳ ಅವಧಿಯೊಳಗ ನೀವು ಎಷ್ಟು ಆಚಾರವಂತರಾಗಿರ್ತೀರಿ, ಎಷ್ಟು ಧೈರ್ಯವಂತರಾಗಿರ್ತೀರಿ, ಎಷ್ಟು ವಿಚಾರವಂತರಾಗಿರ್ತೀರಿ, ಆ ರೀತಿ ನಿಮ್ಮ ಗರ್ಭದೊಳಗಿರುವ ಕೂಸು ನಿರ್ಮಾಣಕತಿ 1 ತಿಂಗಳು ಬಹಳ ಪ್ರೀಸಿಯಸ್, ಬಹಳ ಅಮೂಲ್ಯವಾಗಿರುವಂತಹ ಸಮಯ. ಅದಕ್ಕೆ ಲಿಂಗವನ್ನ ಪಟ್ಟಾಗಿರೋ ಕೂಸಿಗೆ ಪೂಜೆ ಮಾಡುವಂತಹ ಪರಿಪಾಠ ನಮಗೈತಿ. ಇಷ್ಟಲಿಂಗ ಸುಮ್ಮನೆ ಕೊಟ್ಟಿಲ್ಲ ಅಪ್ಪ ಬಸವಣ್ಣನವರು. ಲಿಂಗವನ್ನ ಪೂಜಿಸಿ ನಾವು ಲಿಂಗ ಸ್ವರೂಪನೇ ಆಗುವಂತಹ ಸೂತ್ರ ಇಲ್ಲಿ ಅಲ್ಲಮ ಪ್ರಭು ಕೊಡ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ, ನೋಡುವುದ ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ಎಷ್ಟಂದ್ ಹೇಳ್ತಾರೆ ನೋಡು. ಅಲ್ಲಮ ಪ್ರಭು
ವಿಶ್ವಗುರು ಬಸವಣ್ಣನವರು ಕೊಟ್ಟ ಆ ಸಾಧನೆಯನ್ನ ಮಾಡಿ ಲಿಂಗ ಸ್ವರೂಪರೇ ಆಗ್ತಾರೆ. ಎಷ್ಟು ಸರಳವಾಗಿ ಹೇಳ್ತಾರೆ, ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ನೋಡೋದನ್ನ ನೋಡಲಾರದೆ ಕೆಟ್ಟದ್ದು. ನೋಡೋದು ಯಾವುದು? ನಮ್ಮ ಎರಡು ಕಣ್ಣುಗಳು. ನೋಡೋ ರೀತಿಯೊಳಗ ನೋಡಿದ್ರೆ ನಮ್ಮ ಬದುಕು ಪರಿಪೂರ್ಣ ಆಕತಿ. ನೋಡೋ ರೀತಿಯೊಳಗೆ ನೋಡಿದ್ರೆ ನಮ್ಮ ಜೀವನ ಸುಂದರ ಆಕತಿ. ಜಗತ್ತನ್ನ ಲಿಂಗಮಯವಾಗಿ ನೋಡಿದ್ರು ಶರಣರು, ಜಗತ್ತನ್ನ ಶಿವಮಯವಾಗಿ ನೋಡಿದ್ರು, ಕೆಟ್ಟದ್ದನ್ನ ನೋಡ್ಲಿಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ಅಪ್ಪ ಬಸವಣ್ಣನವರ ಆ ಲಿಂಗ ದೃಷ್ಟಿ ಎಂಥದ್ದು ಅಂತಂದ್ರೆ, ಒಬ್ಬ ಕಳ್ಳ ಆ ಗೋವುಗಳನ್ನ ಹೊಡ್ಕೊಂಡು ಹೋದಂತಹ ಸಂದರ್ಭದೊಳಗ ಆ ರಾಜಭಟರು ಆ ಸಂಬಂಧಪಟ್ಟವರು ಬಂದು ಬಸವಣ್ಣಗ ನಮ್ಮ ಅರಮನೆ ಎಲ್ಲ ಆ ಹಸುಗಳನ್ನ ಹೊಡ್ಕೊಂಡು ಹೋಗಿದ್ದಾರೆ ಅಂತಂದಾಗ ಬಸವಣ್ಣ ಪ್ರಧಾನಿಯಾಗಿದ್ದ. ಆ ವೈರವರಿಗೆ ಹೊಡ್ಕೊಂಡು ಹೋದವರಿಗೆ ಶಿಕ್ಷೆ ಕೊಡಬಹುದಾಗಿತ್ತು. ಆದ್ರೆ ಬಸವಣ್ಣನ ಲಿಂಗ ದೃಷ್ಟಿ ಅಂತದ್ದು, ದಿವ್ಯ ದೃಷ್ಟಿ ಅಂತದ್ದು, ಮಾತೃ ದೃಷ್ಟಿ ಅಂತದ್ದು ಅಂದ್ರೆ, ಕಳ್ಳರು ಆಕಳ ಹೊಡ್ಕೊಂಡು ಹೋಗ್ಯಾರನಪ್ಪ. ಹಾಗಾದ್ರೆ ಕಳ್ಳು ಆಕಳ ಹೊಡ್ಕೊಂಡು ಹೋಗ್ಯಾರೆ ಅಂತ ಅನ್ನುವಂತ ವಿಚಾರ ಕೇಳಿದ ಕೂಡಲೇ ಪಾಪ ಆ ಕರುಗಳೆಲ್ಲ ಇಲ್ಲಿ ಹಸಿವಿನಿಂದ ನರಳುತ್ತಾವು, ಹಸಿವಿನಿಂದ ಬಳಲ್ತಾವಪ್ಪ. ಎಲ್ಲಿ ಆಕಳುಗಳು ಹೋಗ್ಯಾವೋ ಆ ಕರುಗಳನ್ನು ಅಲ್ಲೇ ಹೊಡ್ಕೊಂಡು ಹೋಗಿ ಅವು ಮಹಾನ್ ಕುಡಿಲಿ, ಅವು ಸಂತೋಷವಾಗಿರ್ಲಿ ಅಂತ ತಿಳ್ಕೊಂಡು ಬಸವಣ್ಣ ಅಂತಃಕರಣದಿಂದ ನೋಡೋ ದೃಷ್ಟಿಕೋನ ಹೆಂಗೈತ್ ನೋಡ್ರಿ. ಪ್ರಧಾನಿಯಾಗಿದ್ರೆ ಅವ್ರು ಯಾರು ಅದು ಕಳ್ಳು ಹೊಡ್ಕೊಂಡು ಹೋಗ್ಯಾರೋ ಅವ್ರನ್ನ ಕರೆದು ಅವ್ರನ್ನ ದಂಡಿಸಬಹುದಾಗಿತ್ತು, ಶಿಕ್ಷಿಸಬಹುದಾಗಿತ್ತು. ಆದ್ರೆ ಬಸವಣ್ಣನ ಲಿಂಗ ದೃಷ್ಟಿ, ಬಸವಣ್ಣನ ಪ್ರೇಮ ದೃಷ್ಟಿ ಹೆಂಗ್ ನಿರ್ಮಾಣ ಆಗಿತ್ತು ಅಂದ್ರೆ, ಅದಕ್ಕ ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ಹೆಂಗ್ ನೋಡ ಬಸವಣ್ಣ ಅಂತಂದ್ರ, ಕಳ್ಳರನ್ನ ಕೆಟ್ಟ ದೃಷ್ಟಿಯಿಂದ ಏನು ದಂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೋಡ್ಲಿಲ್ಲ. ಆ ಕರುಗಳು ಬಳಲ್ತವಲ್ಲ ಅಂತ ತಿಳ್ಕೊಂಡು ವಾಪಸ್ ಸರಿಗೆ ಏನು ನಡೆಸಿ ಕಳಿಸ್ತಾರೆ. ಆ ವೈದ್ಯ ಕಳ್ಳರಿಗೆ ಪಶ್ಚಾತ್ತಾಪ ಆಗುತ್ತೆ. ಎಂಥ ನಿಲುವಪ್ಪ ಬಸವಣ್ಣನದು, ನಾವು ತಪ್ಪು ಮಾಡಿದ್ವಿ ಅಂತ ಬಂದ ಬಸವಣ್ಣನ ಕ್ಷಮೆ ಕೇಳ್ತಾರ. ಇದು ಪರಿವರ್ತನೆಯಾಗಿದ್ದು ಬಸವಣ್ಣನ ಲಿಂಗ ದೃಷ್ಟಿ, ಬಸವಣ್ಣನ ದಿವ್ಯ ದೃಷ್ಟಿ. ಅದಕ್ಕ ನಾವು ಏನನ್ನ ನೋಡಬೇಕು ಅಂದ್ರೆ ದಿವ್ಯ ದೃಷ್ಟಿಯಿಂದ. ಅದಕ್ಕ ಬಸವಣ್ಣ ಎತ್ತೆತ್ತ ನೋಡಿದರ ತತ್ತ ನೀನೇ ದೇವ. ನೋಡ್ರಿ ಬಸವಣ್ಣನ ದಿವ್ಯ ದೃಷ್ಟಿ, ಎತ್ತ ನೋಡಿದ್ರು ಸಂಗಮನಾಥ ನೀನೇ ಕಾಣ್ತೀಯಪ್ಪ. ಆ ದೃಷ್ಟಿ ನಮಗೆ ಬಂದಿದ್ದ ಹೆಂಗಿದ್ರಿಂದ ಅಲ್ಲಮ ಹೇಳಿದ ಹಾಗೆ, ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ಹೇಗೆ ನೋಡ್ಬೇಕು ಹಾಗೆ ನೋಡ್ಲಾರ್ದಕ್ಕ ಈ ಜಗತ್ತು ಕೆಡತೈತಿ. ಅದಕ್ಕ ಲಿಂಗವ ಪೂಜಿಸಿ ಲಿಂಗವೇ ಆಗುವಂತಹದ್ದು. ನೋಟ ಬಹಳ ಮುಖ್ಯ. ಬದುಕು ಕೆಡೋದು ಕಣ್ಣಿನಿಂದನೇ. ರಾವಣ ಸೀತೆಯನ್ನು ನೋಡ್ದ, ಹೆಂಗ ನೋಡ್ದ? ತಾಯಿ ಅಂತ ನೋಡಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ, ಅಕ್ಕ ಅಂತ ನೋಡಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ, ತಂಗಿ ಅಂತ ನೋಡಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ. ನೋಡೋ ರೀತಿ ಏನಾಗಿತ್ತು ಅಂದ್ರೆ, ಅದು ಕಾಮದ ದೃಷ್ಟಿಯಿಂದ, ಸ್ವಾರ್ಥದ ದೃಷ್ಟಿಯಿಂದ, ಮೋಹದ ದೃಷ್ಟಿಯಿಂದ ನೋಡ್ದ ರಾಮಾಯಣ ಆತು. ನೋಡೋ ರೀತಿಯೊಳಗೆ ನೋಡಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ. ಹಾಗೆ ಅಲ್ಲಮ ಹೇಳ್ತಾನೆ, ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ. ಯಾವ ರೀತಿ ನೋಡಬೇಕು, ನೋಡ್ಲಾರ್ದೆ ಈ ಜಗತ್ತು ಕೆಡತೈತಿ ಅನ್ನುವಂಥದ್ದು ಮುಂದುವರೆದು ಹೇಳ್ತಾರ. ನಿಮ್ಮ ಏನು ನೋಡಲರಿಯದೆ ಕೆಟ್ಟಿತಿ ಜಗವೆಲ್ಲ, ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ. ಎಷ್ಟ್ ಚಂದ ಹೇಳ್ತಾರೆ ನೋಡೋರು. ನೋಡೋದನ್ನ ನೋಡೋದಾದ್ಮೇಲೆ ಕೂಡಲು ಮಾಡ್ಬೇಕಲ್ಲ. ಯಾರು ಕೂಡಬೇಕು? ನಾವು ಭಗವಂತನೊಂದಿಗೆ, ಲಿಂಗಯ್ಯನೊಂದಿಗೆ, ಪರಶಿವನೊಂದಿಗೆ ಕೂಡಬೇಕು. ಅಂಗ ಲಿಂಗ ಆಗಬೇಕು. ಅಂಗಗುಣ ಅಳೆದು ಲಿಂಗ ಗುಣಗಳು ಅಳಿಬೇಕು. ಅದು ಕೂಡುವಂತಹದ್ದು ಯಾವುದು? ಒಂದಾಗುವಂತಹದ್ದು ಯಾರ ಮೂಲಕ? ಭಗವಂತನೊಂದಿಗೆ, ಲಿಂಗಯ್ಯನೊಂದಿಗೆ ಒಂದಾಗ್ಬೇಕು. ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನೋಡುದು, ಕೂಡೋದು, ಅಗಲದು. ಮತ್ ಅಗಲಬೇಕಂತಾರ. ನೀನು ಅವನೊಂದಿಗೆ ನೋಡ್ಬೇಕು, ಕೂಡಬೇಕು, ಅಗಲಬೇಕು, ಇಲ್ದಂಗ ಆಗಬೇಕು. ಕುರು ಹಿಡಿದು ಕುರು ಅಳಿಯಬೇಕು ಸಿದ್ದರಾಮ ಅಂತಾರೆ. ಇದೊಂದು ಕುರುವು. ಇಷ್ಟಲಿಂಗ ನಿನ್ನೊಳಗ ಭಗವಂತಿದಾನೆ ಅನ್ನುವಂತಹ ಕುರುವು. ಅದಕ್ಕ ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ. ನಿಮ್ಮ ನೋಟದ ಕೂಟದ ಅಗಲದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಬಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ನಿಮ್ಮ ನೋಟದ ಕೂಟದ ಅಗಲದ ಸುಖವನ್ನು ಯಾರು ಬಂತಾರೆ? ನಿಮ್ಮ ಶರಣ ಬಂತಾನೆ ಅನ್ನುವಂಥದ್ದು. ಅದಕ್ಕ ನಮ್ಮ ಈಗಿನ ತಾಯಂದಿರು ಮನೆಯೊಳಗೆ ಒಂದು ಸಂಸ್ಕಾರ ಪಾಠವನ್ನ ಹಾಕಿಕೊಡ್ಬೇಕು. ನಿಮ್ಮ ಅಂಗದ ಮೇಲೆ ಸದಾ ಲಿಂಗ ಇಟ್ಟುಕೊಡ್ರಿ. ನಿಮ್ಮ ಅಂಗದ ಮೇಲೆ ಲಿಂಗ ಇತ್ತು ನೀವು ಪೂಜೆ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಿ ಪೂಜೆ ಮಾಡ್ತಾರ. ನಿಮ್ಮ ಅಂಗದ ಮೇಲೆನೆ ಲಿಂಗ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ಅದನ್ನ ಪಾಲಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕ ನೆನಪಿಟ್ಕೋಬೇಕು ತಾಯಂದಿರು,
ಜಾತಿ ಸೂತಕ, ಜನನ ಸೂತಕ, ಕುಲ ಸೂತಕ, ರಜಸೂತಕ, ಮರಣ ಸೂತಕ. ಈ ಪಂಚ ಸೂತಕಗಳು ನಿವಾರಣೆಯಾಗೋದು ಅಂಗದ ಮೇಲೆ ಲಿಂಗ ಧಾರಣೆ ಮಾಡೋದ್ರಿಂದ. ಲಿಂಗ ದೇಹಿ ಸದಾ ಶುಚಿ ಅಂತ ಹೇಳ್ತಾರೆ ಶರಣರು. ಅದಕ್ಕ ನೀವು ಅದನ್ನ ಆಚರಣೆಯನ್ನ ಮಾಡಿದ್ರಿ ಅಂದ್ರೆ ನಮ್ಮ ಪರಂಪರೆಯ ಮಕ್ಕಳು, ಈಗಿನ ಪೀಳಿಗೆಯ ಮಕ್ಕಳು, ನಮ್ಮ ಮಕ್ಕಳೊಳಗೆ ಯಾವಾಗ್ಲೂ ಕೊಳ್ಳಾಗ ಲಿಂಗ ಇರಬೇಕು, ಕೊಳ್ಳಾಗ ರುದ್ರಾಕ್ಷ ಇರಬೇಕು, ಹಣೆ ಮೇಲೆ ವಿಭೂತಿ ಇರಬೇಕು. ಈ ನಮ್ಮ ಸಂಸ್ಕಾರವನ್ನ ನಾವು ನೀವೆಲ್ಲರೂ ಕೂಡ ಪಾಲಿಸೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇನ್ನೊಮ್ಮೆ ಆ ವಚನವನ್ನ ಕೊನೆಗೆ ರಿಪೀಟ್ ಮಾಡ್ತೇವೆ. ಅಲ್ಲಮನ ವಚನ, ನೋಡುವುದ ನೋಡದರಿಯದೆ ಕೆಟ್ಟಿತ್ತೀ ಜಗವೆಲ್ಲ. ನೋಡುವುದ ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ. ಗುಹೇಶ್ವರ ನಿಮ್ಮ ನೋಟದ ಕೂಟದ ಅಗಲದ ಸುಖವನ್ನು ನಿಮ್ಮ ಶರಣನೇ ಬಲ್ಲ. ಇಂತಹ ಅದ್ಭುತ ಸೂತ್ರವನ್ನ ಅಲ್ಲಮ ನಮಗೆ ಕೊಡ್ತಾನೆ. ಕಣ್ಣೇ ನಯನಂ ಪ್ರಧಾನ ಇಂದ್ರಿಯ. 5 ಇಂದ್ರಿಯರೊಳಗ, ಪಂಚೇಂದ್ರಿಯರೊಳಗ ಪ್ರಧಾನ ಇಂದ್ರಿಯ ಯಾವುದು ಅಂದ್ರೆ ಕಣ್ಣು. ಕಣ್ಣೇ ಜಗತ್ತಿನ ಆಗುಹೋಗುಗಳಿಗೆ ಕಾರಣ. ಅದಕ್ಕೆ ಅಲ್ಲಮ ಹೇಳ್ತಾನೆ, ಕಣ್ಣು ಕಂಡಲ್ಲದೆ ಮನ ನೆನೆಯದು. ಮನ ನೆನೆಯೋದು ಯಾವಾಗ? ಕಣ್ಣು ನೋಡಿದ್ದನ್ನ ಮನಸ್ಸು ಬಯಸ್ತದೆ. ಅದು ಎಷ್ಟು ಚಂದ ಹೇಳ್ತಾರೆ ನೋಡಿ. ಕಣ್ಣು ಕಂಡಲ್ಲದೆ ಮನ ನೆನೆಯದು, ಮನ ನೆನೆದಲ್ಲದೆ ಕಾರ್ಯವಾಗದು. ಕಣ್ಣು ಏನ್ ನೋಡ್ತತಿ ಅದನ್ನ ಮನಸ್ಸು ಬಯಸ್ತತಿ. ಮನಸ್ಸು ಬಯಸಿದ ಮೇಲೆ ಕಾಲುಗಳಲ್ಲಿ ನಡ್ಕೊಂಡು ಹೋಗ್ತವೆ. ಅದಕ್ಕ ಕಣ್ಣು ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ ಅಂತ ಹೇಳ್ತಾರೆ ಶರಣರು. ಅಂತಹ ಸೂತ್ರವನ್ನ, ಇಷ್ಟಲಿಂಗ ಸಾಧನೆಯನ್ನ ನೀವು ಪ್ರತಿನಿತ್ಯ ಒಂದ್ ಸೀರಿಯಲ್ ಎಷ್ಟು ಸಮಯ ಕೊಡ್ತೀರಿ? ಒಂದ್ ಸೀರಿಯಲ್, ಒಂದ್ ಧಾರಾವಾಹಿ ನೋಡ್ತೀರಿ, ಅರ್ಧ ತಾಸು ರಿಸರ್ವ್ ಇಡ್ತೀರಿ. ಫಿಕ್ಸ್ ಅದು. ಕೆಲಸ ಬಿಟ್ಟು ಅದನ್ನ ರಿಸರ್ವ್ ಇಡ್ತೀರಿ. ಹಂಗ ನೀವು ಒಂದು ರಿಸರ್ವ್ ಇಡಬೇಕು. ಏನ್ ರಿಸರ್ವ್ ಇಡಬೇಕು? ನಿಮಗೆ ಬೆಳಗ್ಗೆ ವೇಳೆ ಸಿಕ್ಕರೆ ಬೆಳಗ್ಗೆ, ಇಲ್ಲ ಸಂಜೆ ವೇಳೆ ಸಿಕ್ಕರೆ ಸಂಜೆ 20 ನಿಮಿಷ ಇದಕ್ಕಾಗಿ ನೀವು ರಿಸರ್ವ್ ಇಡಬೇಕು. ಎದಕ್ಕ? ಇಷ್ಟಲಿಂಗ ನಿರೀಕ್ಷಣೆಗೆ, ಇಷ್ಟಲಿಂಗ ಧ್ಯಾನಕ್ಕ, ಇಷ್ಟಲಿಂಗ ಯೋಗಕ್ಕ. ನೀವು ಬೆಳಗ್ಗೆನೆ ಮಾಡ್ರಿ, ಸಂಜೆನೆ ಮಾಡ್ರಿ, ಸಮಯವನ್ನ ಅದಕ್ಕಾಗಿ ರಿಸರ್ವ್ ಇಡಿ. ನಾವು ಮೊಬೈಲಿಗೆ ಎಷ್ಟು ಟೈಮ್ ಕೊಡ್ತೀವಿ? ಎಷ್ಟು ಟೈಮ್ ಕೊಡ್ತೀವಿ? ಲಿಂಗಕ್ಕೆ ಎಷ್ಟು ಟೈಮ್ ಕೊಡ್ತೀವಿ? ಅದಕ್ಕ ಮೊಬೈಲ್ ಬಾಳ್ ನೋಡಿದ್ರೆ ಕಣ್ಣು ಹಾಳಾಗ್ತಾವ, ಅದು ಲಿಂಗ ಬಾಳ್ ನೋಡಿದ್ರೆ ನಿಮ್ ಕಣ್ಣು ಇನ್ನೂ ಚಂದ ಇರ್ತಾವ. ತುಮಕೂರು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಎಷ್ಟು ವಿಶೇಷ ನೋಡಿ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅವರು ಸಾಧನೆ ಮಾಡ್ತಿದ್ರು. ಗಾಂಧಾರಿ ಮಾಂಧಾರಿ ಸಮಯದೊಳಗೆ 111 ವಯಸ್ಸಾದ್ರು ಚಸ್ಮಾ ಹಾಕಲಿಲ್ಲ. ಹಾಗೆ ಇಷ್ಟಲಿಂಗ ನಿರೀಕ್ಷಣೆ, ಇಷ್ಟಲಿಂಗ ಧ್ಯಾನ. ಇಷ್ಟಲಿಂಗಕ್ಕೆ ಎಂತ ತಾಕತ್ತೈತಿ ಅಂದ್ರೆ ನಮ್ಮ ಕಣ್ಣುಗಳ ಆರೋಗ್ಯವನ್ನು ಸುಧಾರಿಸುವಂತ ಶಕ್ತಿ ಇಷ್ಟಲಿಂಗಕ್ಕೆ ಐತಿ. ಅದಕ್ಕೆ ನೀವು ತಾಯಂದಿರು, ಯಜಮಾನರು, ಶರಣರು 20 ನಿಮಿಷ ಇಷ್ಟಲಿಂಗಕ್ಕಾಗಿ ರಿಸರ್ವ್ ಇಡ್ರಿ. ಬೆಳಗ್ಗೆ ಆದ್ರೂ ಸರಿ, ಸಾಯಂಕಾಲ ಆದ್ರೂ ಸರಿ 20 ನಿಮಿಷ ನೀವು ಇಷ್ಟಲಿಂಗ ನಿರೀಕ್ಷಣೆಯನ್ನ, ಶಿವಯೋಗವನ್ನ, ಅನಿಮಿಷ ದೃಷ್ಟಿಯನ್ನ ಮಾಡುವಂತಹ ಒಂದು ರಿಸರ್ವ್ ಅನ್ನ ಇಟ್ಕೊಳ್ರಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ, ಇವತ್ತಿನ ಈ ಬಸವ ಮಂಟಪದೊಳಗ ನೀವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ನಮ್ಮ ವಿಜಯ್ ಕುಮಾರ್ ಗಣಪತಿಯವರು ಬಂದು ಕೂಡ ಕೇಳಿದ್ವಿ ನಾವು, ಎಷ್ಟು ವರ್ಷ ಆಯ್ತು, ಎಷ್ಟು ಸೇವೆ ಮಾಡ್ತಿದ್ರಿ? ಇದನ್ನೆಲ್ಲ ಕೇಳಿದಾಗ ಅವರು 33 ವರ್ಷಗಳಿಂದ ಈ ಸೇವಾ ಮಾಡುವಂತ ಅವಕಾಶ ನೋಡಿ ಎಷ್ಟು ಚಂದ ನಿಮಗೆಲ್ಲ ಪ್ರಾರ್ಥನೆಯನ್ನ ಹೇಳಿಕೊಟ್ರು. ಈ ಪ್ರಾರ್ಥನೆ ನಮ್ಮ ಬದುಕಿಗೆ ಒಂದು ಟಾನಿಕ್ ಇದ್ದಾಗ, ನಾವು ಕೆಮ್ಮು ಬಂದಾಗ, ನೆಗಡಿ ಬಂದಾಗ ಹೆಂಗೆ ಟಾನಿಕ್ ತಗೊಂತೇವಲ್ಲ, ಹಂಗ ಪ್ರಾರ್ಥನೆ ನಮ್ಮ ದೇಹಕ್ಕೆ ಏನು ಅಂದ್ರೆ ಅದು ಟಾನಿಕ್ ಇದ್ದಂಗ. ಈ ವಾರದ ಪ್ರಾರ್ಥನೆಯನ್ನ ನೀವು ಬಹಳ ಶ್ರದ್ಧಾ ಭಕ್ತಿಯಿಂದ ನಮ್ಮ ಬಸವರಾಜ ಗಣಪತಿಯಲ್ಲಿ ನಾವು ಬಂದ್ ಕೂಡಲೇ ಕೇಳ್ತಾ ಇದ್ದೀವಿ. ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂದ್ರೆ ಲಿಂಗಾನಂದ ಅಪ್ಪುಗಳು ನಮಗೆ ಇದನ್ನೆಲ್ಲ ಹಾಕಿಕೊಟ್ರು. ಬಹಳ ಖುಷಿ ಆಯ್ತು ನಮಗೆ. ಲಿಂಗಾನಂದ ಅಪ್ಪುಗಳು ಇದನ್ನ ಹಾಕಿಕೊಟ್ರು. ನೋಡಿ, ಲಿಂಗಾನಂದ ಅಪ್ಪುಗಳು ಇದನ್ನೆಲ್ಲ ಮಾಡಿಕೊಟ್ಟು ಹೋದ್ರು ಅಂತ ನಾವು ನೀವು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಅವ್ರು ಮಾಡದೆ ಹೋಗಿದ್ರ ನೀವು ಬರ್ತಿರ್ಲಿಲ್ಲ, ಇಲ್ಲಿ ನಾವು ಬರ್ತಿರ್ಲಿಲ್ಲ. ಇಂತಹ ಬಸವ ಪರಂಪರೆಯನ್ನ ಈ ಸಂದರ್ಭದೊಳಗ ನೀವೆಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೀರಿ. ಇವತ್ತು ವಿಶೇಷವಾಗಿ ತಾಯಂದಿರು ಬಸವಣ್ಣನವರ ಆ ಸೂತ್ರವನ್ನ ನಾವು ನೆನಪಿಟ್ಟುಕೋಬೇಕು. ಪಂಚಮಿ ಮಾಡ್ತಾರ, ನಾಗರ ಪಂಚಮಿ ಅಂತ ಮಾಡ್ತೀರಿ. ಹೆಂಗ್ ಮಾಡ್ತೀರಿ, ಹೆಂಗ್ ಮಾಡಬೇಕು ಅಪ್ಪ ಬಸವಣ್ಣನವರು ನಮಗೆ ಕೊಡ್ತಾರ. ಹಾಲನ್ನ ಏನು ಎಷ್ಟು ಅಮೂಲ್ಯ, ಹಾಲು ಅಂದ್ರೆ ಅಮೃತ. ನಿಮಗೆ ಜಹೀರಾಬಾದ್ನಾಗ 1 ಲೀಟರ್ ಹಾಲಿನ ಕಿಮ್ಮತ್ ಎಷ್ಟೈತ್ರಿ? 80 ರೂಪಾಯಿ. ನೋಡಿ, 1 ಲೀಟರ್ ಹಾಲು ಬರಬೇಕಾದ್ರೆ 80 ರೂಪಾಯಿ. ಸುಮ್ಮನೆ 80 ರೂಪಾಯಿ ಕೊಟ್ಟು ಹಾಲು ತಗೊಳ್ಳೋದು. ನಾವು ಆ ಪಶು ಹೈನುಗಾರಿಕೆ ಮಾಡಿದವ್ರಿಗೆ ಗೊತ್ತು, ಒಂದು ಆಕಳ ಸಾಕ್ದವ್ರಿಗೆ ಗೊತ್ತು, ಎಮ್ಮೆ ಸಾಕ್ದವ್ರಿಗೆ ಗೊತ್ತು. 1 ಲೀಟರ್ ಹಾಲು ಬರ್ಬೇಕಾದ್ರೆ ಅದ್ರ ಮೈ ತೊಳಿಬೇಕು, ಅದ್ರ ಸಗಣಿ ಬೆಳಿಬೇಕು, ಅದ್ರ ಹುಲ್ಲು ಕೊಡ್ಬೇಕು, ನೀರು ಕುಡಿಸ್ಬೇಕು, ಎಲ್ಲಾ ಚಾಕರಿ ಮಾಡಿ ಕಷ್ಟಪಟ್ಟಾಗ 1 ಲೀಟರ್ ಹಾಲು ಬರ್ತದೆ. ಹಾಲನ್ನ ದೇಹಕ್ಕೆ ನಾವು ಕುಡಿದು ಆರೋಗ್ಯ ಕಾಪಾಡ್ಕೋಬೇಕು, ಆರೋಗ್ಯವಂತರಾಗಿರ್ಬೇಕು. ಹಾಲು ಪೌಷ್ಟಿಕ ಆಹಾರ. ಅದಕ್ಕೆ ನಾವು ಹೇಳೋದೇನು ಅಂದ್ರೆ ಹಾಲನ್ನ ಮಣ್ಣು ಪಾಲು ಮಾಡಬೇಡ್ರಿ, ಹಾಲನ್ನ ಪಟ್ಟಿ ಪಾಲು
ಮಾಡ್ರಿ, ಹಾಲನ್ನ ಬಡ ರೋಗಿಗಳ ಪಾಲು ಮಾಡ್ರಿ, ಅಲ್ಲ ಮಕ್ಕಳ ಪಾಲು ಮಾಡ್ರಿ. ನೀವು ಹಾಲು ಕುಡಿಲಿಲ್ಲ ಅಂದ್ರೆ ಮಕ್ಕಳಿಗೆ ಹಾಲು ಕುಡಿಸ್ರಿ, ಮಣ್ಣು ಪಾಲು ಮಾಡಕ್ ಹೋಗ್ಬೇಡ್ರಿ, ಚಲ್ಲ ಮಾಡ್ರಿ. ಅಪ್ಪ ಬಸವಣ್ಣ 12ನೇ ಶತಮಾನದಾಗ ಕಲ್ಲ ನಾಗರ ಕಂಡರೆ ವಚನ ಗೊತ್ತೀವಿ, ಎಲ್ಲ ವಚನ ಹೇಳ್ತೀರಿ. ಮತ್ತು ಏನ್ ಮಾಡ್ತೀರಿ, ನಿಮ್ ತಾಯಂದಿರು ಏನು ಉಡಿ ತುಂಬೋದು, ಏನೇನ ಆಚಾರ ವಿಚಾರ, ತವ್ರ ಮನೆಗೆ ಹೋಗೋದು, ಅಣ್ಣ ತಂಗಿ ಈ ಬಾಂಧವ್ಯ ಮಾಡ್ರಿ, ಮಾಡಕ್ ಕಾರಣಲ್ಲ. ಏನ್ ಹಬ್ಬ ಐತಿ ಅದನ್ನೆಲ್ಲ ಮಾಡ್ರಿ, ಆದ್ರೆ ಹಾಲನ್ನ ಮಾತ್ರ ವ್ಯರ್ಥ ಮಾಡಿ ಅದನ್ನ ಮಣ್ಣು ಪಾಲು ಮಾಡಬೇಡ್ರಿ. ಹೇಳ್ತಿರ್ತಾರ ಅಪ್ಪನ ಪಾಲ್, ಅಜ್ಜನ ಪಾಲ್, ಅವನ ಪಾಲ್. ಇಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ ಕಡೆ ಹಾಲು ಇರುವಾಗ ಒಂದು ಹುತ್ತ ಕಾಲ ಇರುವಾಗ ಮನೆಯ ಹುತ್ತಕ್ಕೆ ಒಂದು ಹುತ್ತ ಮಾಡಿ ಇರುವಾಗ ಹೇಳ್ತಿರ್ತಾರ, ಏನು ಅಜ್ಜನ ಪಾಲ್, ಅವನ ಪಾಲ್, ಅತ್ತಿ ಪಾಲ್, ಅಕ್ಕನ ಪಾಲ್, ಅಣ್ಣನ ಪಾಲ್, ತಮ್ಮನ ಪಾಲ್, ತಂಗಿ ಪಾಲ್, ಎಲ್ಲಾ ಪಾಲ್ ಅಂತೇಳಿ ಕೊನೆಗೆ ಏನ್ ಮಾಡ್ತಾರ, ಮಣ್ಣು ಪಾಲ್ ಮಾಡಿರ್ತಾರೆ. ಅದಕ್ಕೆ ಮಣ್ಣು ಪಾಲು ಮಾಡಬೇಡ್ರಿ. ಆ ಹಾಲನ್ನ ನೀವು ಮಕ್ಕಳಿಗೆ ಕುಡಿಸ್ರಿ. ಮಕ್ಕಳಿಗೆ ಕುಡಿಲಿಲ್ಲ ಅಂದ್ರೆ ನೀವ ಕುಡೀರಿ. ಹಾಲೊಳಗೆ ಎಂತ ಶಕ್ತಿ ಐತಿ, ಅಮೃತ ಐತಿ. ಅದಕ್ಕ ಆ ಪದ್ಧತಿ ನಮ್ ಕಡೆ ಒಳಗ ಈ ಬಸವ ಪಂಚಮಿ ಒಳಗೆ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ತಾಯಂದಿರ ಕಡೆ ಹಾಲು ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಹೋಗಿ ಆಸ್ಪತ್ರೆಗಳ ರೋಗಿಗಳಿಗೆ ಅದನ್ನು ಕೊಡ್ತೀವಿ, ಇಲ್ಲ ಶಾಲಾ ಮಕ್ಕಳಿಗೆ ಹೋಗಿ ಆ ಹಾಲನ್ನ ಕುಡಿಸಿ ಬರುವಂತಹ ಬಸವ ಪಂಚಮಿ ಅಂತ ನಾವು ಮಾಡ್ತೀವಿ. ಏನು ಎಲ್ಲ ಕಡೆ ಹಾಲು ಕಲೆಕ್ಟ್ ಮಾಡೋದು, ಹೆಣ್ಮಕ್ಳ ಕಡೆ ಹಾಲು ಕಲೆಕ್ಟ್ ಮಾಡೋದು, ಅದನ್ನ ಆಸ್ಪತ್ರೆಯ ರೋಗಿಗಳಿಗಾದ್ರೂ ಕೊಡ್ಬೋದು, ಇಲ್ಲ ಶಾಲಾ ಮಕ್ಕಳಿಗೆ, ಪ್ರಾಥಮಿಕ ಶಾಲಾ ಮಕ್ಕಳಿಗಾದ್ರೂ ಹಾಲು ಕುಡಿಸಿ ಬರುವಂತಹ ಹಬ್ಬವನ್ನ ಮಾಡ್ತೀವಿ. ಪಂಚಮಿ ಅದು ಹಾಲು ಎರೆಯುವ ಹಬ್ಬವಲ್ಲ, ಹಾಲು ಕುಡಿಸುವ ಹಬ್ಬ ಅನ್ನುವಂತ ರೀತಿಯೊಳಗ ಅಪ್ಪ ಬಸವಣ್ಣನವರು ಲಿಂಗೈಕ್ಯ ಆಗಿದ್ದೆ ಈ ಪಂಚಮಿ ಸಂದರ್ಭದೊಳಗ ಲಿಂಗೈಕ್ಯ ದಿನಾಚರಣೆ ಅಂತ ನಾವು ಮಾಡ್ತೇವೆ. ನೀವು ತಾಯಂದಿರು ಜಾಗೃತರಾಗಬೇಕು. ಜೀವಂತ ಹಾವು ಬಂತು ಅಂದ್ರೆ ಕೊಲ್ರಿ ಅಂತೀವಿ. ಎಷ್ಟು ವಿಚಿತ್ರ ನೋಡಿ, ಜೀವಂತ ಹಾವು ಬಂದ್ರೆ ಕೊಲ್ರಿ ಅಂತೀವಿ, ಏನೋ ಜೀವ ಇರ್ಲಾರ್ದಕ್ಕೆ ಬಂದ್ರೆ ಅದಕ್ಕೆ ನಾವು ಏರಿತೇವಿ. ಅದಕ್ಕೆ ಅಪ್ಪ ಏನಾಗೋದಿಲ್ಲ. ನೀವು ಒಂದ್ಸರಿ ಅದಕ್ಕೆ ಹಾಲು ಎರಿದಂಗಿದ್ರೆ ಏನು ಆಗೋದಿಲ್ಲ. ಆ ತಂದ್ರೂ ಅದು ಭಗವಂತ ನಿನ್ನ ದಯ ಅಂತ ನಾವು ಧೈರ್ಯವಾಗಿರ್ಬೇಕು. ಏನ್ರಿ ಹಂಗೇನಿಲ್ಲ. ಹಾವು ನೀವು ವಿಚಾರ ಮಾಡಿ, ವೈಜ್ಞಾನಿಕವಾಗಿ ಮೊಟ್ಟೆಯಿಂದ ಬಂದಿರೋದು ಹಾವು ಯಾವುದು ಮೊಟ್ಟೆಯಿಂದ ಬರ್ತತಿ, ಅದು ಯಾವುದು ಹಾಲು ಕುಡಿಯೋದಿಲ್ಲ ಅಂತ ಸಂಶೋಧನೆ ಮಾಡಿದಾರ. ಅದಕ್ಕ ನೀವು ಇದನ್ನ ತಾಯಂದಿರು ನೀವು ಆಚರಿಸೋದು ನೀವು ಅದನ್ನ ಆಚರಿಸಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ಮುಂದೆ ಆಚರಿಸ್ತಾರ. ಅದಕ್ಕ ಈ ಹಬ್ಬವನ್ನ ನೀವು ಆಚರಿಸುವಂತ ವಿಧಾನದೊಳಗ ಒಂದಿಷ್ಟು ಪರಿವರ್ತನೆಯನ್ನ ಮಾಡಿಕೊಡ್ರಿ ಅಂತ ಹಾರೈಸಿ ನಮ್ಮ ಮಾತು